ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಲೆಮನ್ ರೈಸ್ ಚಿತ್ರಾನ್ನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಸಿಮೆಣ್ಸಿನ್ಕಾಯಿ ಮೊದಲು ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10ರಿಂದ 11. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ 2 ದೊಡ್ಡದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ, ಅರಿಶಿನ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬಾಣಲಿ ಪಾತ್ರೆ ತೊಗೊಂಡಿದ್ದೀನಿ ಮತ್ತು ರೈಸ್ ಕೂಗಿಸಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಬಾಣಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಕೊಂಡಾಯ್ತು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಸ್ವಲ್ಪ ಈ ಥರ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಯಿ ಆಮೇಲೆ ನೆಕ್ಸ್ಟ್ ಏನಾಗ್ತೀನಿ ತೋರಿಸ್ತೀನಿ. ನಾನು ನಿಮಗೆ ತೋರಿಸೋದು ಮರ್ತೋದೆ, ಕಡಲೆಬೀಜ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ಕೊತೀನಿ. ಇದು ಸಪ್ರೇಟ್ ಫ್ರೈ ಮಾಡ್ಕೊತೀನಿ. ನೀವು ಜೊತೆಗೆ ಹಾಕೋದಾದ್ರೆ ಹಾಕ್ಬೋದು, ಈಗಲೂ ಏನಾಗಲ್ಲ, ಫ್ರೈ ಈ ಥರ ಮಾಡ್ಬೋದು. ಇದನ್ನೆಲ್ಲ ಸಪ್ರೇಟಾಗಿ ತಳ್ಬಿಟ್ಟು ಈ ಥರ ನಾನು ಮರ್ತೋಗಿದ್ದೆ ತೋರಿಸೋದು ನಿಮಗೆ. ಈಗಲೂ ಏನಾಗಲ್ಲ, ಸೈಡಲ್ಲಿ ಈ ಥರನೇ ಫ್ರೈ ಮಾಡ್ಕೊಂಡು ಎತ್ಕೊಬೋದು. ಕಡಲೆಬೀಜ ಎಲ್ಲ ಫ್ರೈ ಆಯ್ತು. ಈಗ ಬೇರೆ ಪ್ಲೇಟ್ಗೆ ಎತ್ಕೊಂಡ್ಬಿಡೋಣ. ಕರಿಬೇವು ಹಾಕ್ತಿರೋಣ. ಮೆಣಸಿನ್ಕಾಯಿ ಫ್ರೈ ಜಾಸ್ತಿ ಆಗುತ್ತೆ ಅಂದರೂ ಏನಾಗಲ್ಲ, ತಿನ್ಬೋದು, ಅನ್ನೋ ಜೊತೆಗೆ ಚೆನ್ನಾಗಿರುತ್ತೆ. ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕೈತೀಗ ಒಂದು 2 ನಿಮಿಷ ಚೆನ್ನಾಗಿ, 2 ನಿಮಿಷನೂ ಬೇಡ, ಸ್ವಲ್ಪ ಒಂದು ಅರ್ಧ ನಿಮಿಷ. ಈಗ ನಾನು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, ತುರಿದಿಟ್ಟಿರೋ ಅಂಥದ್ದು. ಇಷ್ಟೇ, ರೆಡಿ ಆಯಿತು ಲೆಮನ್ ಚಿತ್ರಾನ್ನ. ಇದಕ್ಕೆ ಆಗಲೇ ಫ್ರೈ ಮಾಡಿಟ್ಟಿರುವಂಥದ್ದು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ನೀವು ಮಾಡಿಬಿಟ್ಟು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ರೈಸ್ ಮಾಡ್ಕೊಂಡು ತಿನ್ಬೋದು. ಇದು ಮತ್ತು ಅಲ್ಲೇ ಮಾಡಿ ಅಲ್ಲಿ ತಿಂತೀನಿ ಅಂದರೂ ತಿನ್ಬೋದು. ನಾನೀಗ ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಬಿಟ್ಟಿದ್ದೆ. ಇವಾಗ ರೈಸ್ ರೆಡಿಯಾಗಿದೆ. ಇವಾಗ ಕಲಿಸ್ಕೊಳ್ಳೋದು. ಇಷ್ಟು ಗೊಜ್ಜಿಗೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಗೊಜ್ಜಿಗೆ ಎಷ್ಟನ್ನು ಕಲಿಸ್ತೀನಿ ನೋಡಿ. ಇಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಕಲಿಸ್ತೀನಿ. ಬಿಸಿ ಐತೆ, ಅದರಿಂದ ನಾನು ಸೌಟಲ್ಲೇ ಕಲಿಸ್ತೀನಿ. ಕಲಸಿ ತೋರಿಸ್ತೀನಿ ನಿಮಗೆ.
ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.